ಸರ್, ಈಗ ಅನುದಾನ ತಾರತಮ್ಯ ಅಂತ ಹೇಳಿದ್ರಿ. ಇದು ಕೇವಲ ಸರ್ಕಾರಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಆಗ್ತಿರುವಂತಹ ತಾರತಮ್ಯ. ಹೀಗಾಗಿ ವಿಪಕ್ಷದ ಶಾಸಕರುಗಳು ಕೂಡ ಜನಪ್ರತಿನಿಧಿಗಳು ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದೀರಾ? ಇದಕ್ಕೆ ನಾವೆಲ್ಲರಿಗೂ ಕೊಟ್ಟಿದ್ದೀವಿ. ಇವತ್ತು ಬೆಳಗ್ಗೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಎಲ್ಲ MPsಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ MLAsಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಎಲ್ಲರಿಗೂ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ, ಆಡಳಿತ ಪಕ್ಷ, ವಿರೋಧ ಪಕ್ಷ, ಇಲ್ಲಿರೋಂಥ 224 ಜನ MLAಗಳು, 75 ಜನ MLCಗಳು, 28 MP, 12 ರಾಜ್ಯಸಭಾ MP ಎಲ್ಲರೂ ಬರಬೇಕು ಇದಕ್ಕೆ ಅಂತೇಳಿ ಎಲ್ಲ ಮಂತ್ರಿಗಳ ಸಮೇತ, ಕೇಂದ್ರ ಸರ್ಕಾರದ ಮಂತ್ರಿಗಳ ಸಮೇತ ನಮ್ರತೆಯಿಂದ ಕೈ ಮುಗಿದು ತಲೆಬಾಗಿಸಿ ಕೇಳ್ಕೊಳ್ತಾ ಇದ್ದೀವಿ. ಸರ್, ಈಗ ಅನುದಾನ ತಾರತಮ್ಯ ಅಂತ ಹೇಳಿದ್ರಿ. ಇದು ಕೇವಲ ಸರ್ಕಾರಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಆಗ್ತಿರುವಂತಹ ತಾರತಮ್ಯ. ಹೀಗಾಗಿ ವಿಪಕ್ಷದ ಶಾಸಕರುಗಳು ಕೂಡ ಜನಪ್ರತಿನಿಧಿಗಳು ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದೀರಾ? ಇದಕ್ಕೆ ನಾವೆಲ್ಲರಿಗೂ ಕೊಟ್ಟಿದ್ದೀವಿ. ಇವತ್ತು ಬೆಳಗ್ಗೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಎಲ್ಲ MPsಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ MLAsಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಎಲ್ಲರಿಗೂ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ, ಆಡಳಿತ ಪಕ್ಷ, ವಿರೋಧ ಪಕ್ಷ, ಇಲ್ಲಿರೋಂಥ 224 ಜನ MLAಗಳು, 75 ಜನ MLCಗಳು, 28 MP, 12 ರಾಜ್ಯಸಭಾ MP ಎಲ್ಲರೂ ಬರಬೇಕು ಇದಕ್ಕೆ ಅಂತೇಳಿ ಎಲ್ಲ ಮಂತ್ರಿಗಳ ಸಮೇತ, ಕೇಂದ್ರ ಸರ್ಕಾರದ ಮಂತ್ರಿಗಳ ಸಮೇತ ನಮ್ರತೆಯಿಂದ ಕೈ ಮುಗಿದು ತಲೆಬಾಗಿಸಿ ಕೇಳ್ಕೊಳ್ತಾ ಇದ್ದೀವಿ.